ರಾಮ 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 ವಿಕಲ್ಪಾಧಿಕರಣ ಪೂರ್ವ ವಿಕಲ್ಪ ಪ್ರಕರಣಾತ್ಮನಾಗಿರೋದು ಗುಣಾಧಿಕಂ ಗುರುಂ ಪ್ರಾಪ್ಯ ತದ್ದೀನಂ ಆತ್ಮಯಾಪ್ತಿ ವಿಪರ್ಯಯಸ್ತು ಕರ್ತವ್ಯ ಸರ್ವತಾ. ಈಗ ಒಬ್ಬ ಗುರುಗಳ ಹತ್ತಿಗೆ ನಾವು ಪಾಠ ಪ್ರವಚನಕ್ಕೆ ಹೋಗ್ತಾ ಇದ್ದೀವಿ. ಏನು ಇನ್ನೊಂದು ಪ್ರಸಂಗ ಬಂತು. ಅವಕ್ಕಿಂತ ಉತ್ತಮ ಗುರುಗಳು ನಮಗೆ ಒಂದು ಶಿವ ಪ್ರಸಂಗ ಬಂತು. ಆವಾಗ ಗುಣಾಧಿಕಂ ಗುರುಂ ಪ್ರಾಪ್ಯ ತದ್ದೀನಂ ಆತ್ಮಯಾಪ್ತಿ. ಅಂದರೆ ಅತ್ಯುತ್ತಮ ಗುರುಗಳಿದ್ದಾಗ ಅಷ್ಟು ಗುಣಗಳು ಇಲ್ಲದೇ ಇದ್ದಂತಹ ಗುರುಗಳ ಕಡೆಗೆ ಅವರು ಹೋಗಬಹುದು. ಅಂದರೆ ಆ ಪ್ರಸಂಗ ಏನಿಲ್ಲ, ಹೋಗ್ಬೋದು, ತಿರಸ್ಕಾರ ಮಾಡೋದು. ಅವರಿಗೂ ಪೂಜ್ಯರಾದ ಗುರುಗಳಲ್ಲಿ ಹೋದರೆ ತಪ್ಪಿದೆ. ಈ ನಮ್ಮ ಪಾಠ ನಡೆದ ಸಾವಳ ಪಾಠ ನಡೆದ, ಆವಾಗ ಸಾವಳ ಪಾಠಕ್ಕೆ ಹೋಗು, ಆ ಪಾಠ ಬರೋಕ್ಕಾಗ. ಯಾಕೆ ಅಧಿಕ ಗುಣಗಳು ಸ್ವಾಮಿಗಳೇ ಸ್ವಯಂ ಪಾಠಗಳು ಹೇಳಾಕ ಅವರಿಗಿಂತಲೂ ಸ್ವಲ್ಪ ಗುಣ ಇರತಕ್ಕಂತಹ ವ್ಯಕ್ತಿ ಕಡೆಗೆ ಎಲ್ಲೋ ಸ್ವಾಮಿಗಳು ಒಂದು 50 ಕಿಲೋಮೀಟರ್ ಹೇಳಕತ್ತಾರ, ಬ್ಯಾಡ ಸಮೀಪ ಇದ್ರ. ವಿಪರ್ಯಯಸ್ತು ಕರ್ತವ್ಯ ಸರ್ವತಾ ಶುಭಮಿಚ್ಛ. ಶುಭ ಅಂದರೆ ಮೋಕ್ಷವನ್ನು ಇಚ್ಛಿಸ್ತಕ್ಕಂಥ ಗುರುಗಳು ಉತ್ತಮ ಗುರುಗಳ ಕಡೆಗೇನೆ ಪಾಠಕ್ಕೆ ಹೋಗಬೇಕು, ಪಾಠ ಓದಬೇಕು, ಕೇಳಬೇಕು ಅಂತ ಹೇಳಿ. ಇದು ಸಮೇ ವಿಕಲ್ಪ ಏವಶ್ಯ ಹೇಳಿದೆ. ಅಂದ್ರೆ ಸಮರ ಗುರುಗಳಿಂತಂದ್ರೆ ಹಿಂದಿನ ಗುರುಗಳ ಅನುಜ್ಞಾ ತಗೊಂಡು ಸಮೇ ವಿಕಲ್ಪ ಏವಶ್ಯ ಪೂರ್ವಾನುಜ್ಞ. ಸಮಯ ಇದ್ದಾಗ ಹೋಗಬಹುದು, ಬಿಡಬಹುದು. ಹೋಗ್ಬೇಕಂತ ಇಚ್ಛಾ ಇರ್ತಂದ್ರೆ ಪೂರ್ವ ಗುರುಗಳ ಅನುಜ್ಞಾ ತಗೊಂಡು ಹೋಗ್ಬೇಕು. ಉತ್ತಮ ಗುರು ಪ್ರಾಪ್ತಿ ಪೂರ್ವಾನುಜ್ಞಾ ನಮ್ಮ ರೈತ. ಮೊದಲಿನ ಗುರುಗಳಕ್ಕಿಂತಲೂ ಉತ್ತಮ ಗುರುಗಳ ಕಡೆಗೆ ಹೋಗೋ ಪ್ರಸಂಗ ಬಂದಾಗ ಅವ್ರ ಅನುಜ್ಞಾ ಕಾರಣ, ಅನುಜ್ಞಾ ಕಾರಣ ನಮ್ಮ ರೈತ್ಯತೆ ಹುಡುಕ್ಯಾಡೋ ಕಾರಣ. ಪೂರ್ವಾನುಜ್ಞಾ ನಮ್ಮ ರೈತ್ಯತೆ, ಪೂರ್ವಾನುಜ್ಞೆಯನ್ನು ಕೇಳುವ ಕಾರಣ. ಇವತ್ತಿನ ನಾವು ಪ್ರಸಂಗದಾಗ ಹೆಂಗೆ ಮಾಡಬೇಕು? ಈಗ ಈ ಪ್ರಸಂಗಗಳು ಭಾಳ ಆಗಿಲ್ಲ. ಇದೆಲ್ಲ ಏನು ಗೊತ್ತಾಗ ಆಯಾ ನನಗೆ ಅನುಭವ. ಗುರುಕುಲ ಸಿಸ್ಟಮ್ ಒಳಗೆ 10-12 ವರ್ಷ ಓದಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಹೇಳಿದ್ರು ದಿವಸಕ್ಕಂತ ಒಂದು ಪಾಠ ಹೋದವರಿಗೆ ಇವೆಲ್ಲ ಭಾಳ ನಿಯಮಗಳನ್ನು ಹಾಕೋಬಾರ್ದು. ಯಾಕಂದರೆ ಇದು ಗುರು ಶಿಷ್ಯರು ಇದ್ದೇ ಇರ್ತಾರೆ. ಇದನ್ನಾಗಿಲ್ಲ ಒಟ್ಟು ಸಾಧನೆ ಮಾಡಲಿಕ್ಕಿದ್ದಂಥ ಗೃಹಸ್ಥರು ಆದಷ್ಟು ಈ ನಿಯಮಗಳು ಲಾಗು ಆಗ್ತಾವ. ಅಂದ್ರೆ ಇದು ಅಂತ್ಯವಾಸಿ ಶಿಷ್ಯರಿಗೆ ಈ ನಿಯಮಗಳು ಪಾಲನೆ. ಇನ್ನು ಅದನ್ನು ನಾವು ಅನ್ವಯ ಮಾಡ್ಕೋಬೋದು, ಇಷ್ಟು ಮಾತ್ರ ಮಾಡ್ಕೋಬೋದು. ಉತ್ತಮರು ಕನಿಷ್ಠರು ಅಂತ ನಿನ್ನೆ ಹೇಳಿದ ಮೈಗೋದ ನಿರ್ಣಯ ಮಾಡೋದು ಕಷ್ಟ ಅದ. ಅದಕ್ಕೆ ಉತ್ತಮ ಅಂತಂದರೆ ಹೇಗೆ ಗೊತ್ತಾಗುತ್ತೆ?
ನಾವು ಇವ್ರನ್ನ ಬಿಟ್ಟು ಅಲ್ಲಿ ಹೋಗ್ಬೇಕಾತಂದ್ರೆ ಉತ್ತಮ ಗುರುಗಳಿದ್ದಂತಂದ್ರೆ ವಿದ್ಯಾದೊಳಗೆ ಆಶ್ರಮದ ಒಳಗೆ ಅಥವಾ ಇವರಿಗೆ ಪೂಜ್ಯರಾಗಿದ್ದರು ಉತ್ತಮತ್ವ ಹೆಂಗಸಿದ್ ನೋಡು ಪೂರ್ವ ಗುರುಗಳಿಗೂ ಪೂಜ್ಯರಾಗಿದ್ದರು. ಪೂರ್ವ ಗುರುಗಳು ಸಣ್ಣವ್ರು ಇರ್ತಾರೆ, ಮುಂದುವರೆದು ದೊಡ್ಡವ್ರು ಇರ್ತಾರೆ. ಇದಕ್ಕಿಂತ ಉತ್ತಮ ಸಿದ್ಧಾಗೋದು ಯಾಕಂದ್ರೆ ಇವರಿಗೂ ಅದು ಪೂಜ್ಯರಾಗಿದೆ. ಆಮೇಲೆ ಇದು ಅನುಜ್ಞಾ ಕೇಳೋ ಕಾರಣ ಇದೆ. ಉತ್ತಮ ಪಾಂಡಿತ್ಯ ಅವರ ಆಚರಣ ಇತ್ಯಾದಿಗಳನ್ನು ಭಾಳ ಇವರಿಗೂ ಪೂಜ್ಯರಾಗಿದೆ. ಸಮರಿದ್ರಂದ್ರೆ ಆಜ್ಞಾ ಕೇಳೇ ಏನಿದೆ ಇಷ್ಟು ಹೇಳ್ತಾರೆ. ಆಮೇಲೆ ಇವತ್ತು ನಾನು ನಿಮಗೆ ಹೇಳಿಲ್ಲ, ನಾವು ಯಾವುದೇ ಗುರುಗಳ ಕಡೆಗೆ ಹೋಗ್ತೀವಿ ನಮ್ಮ ಸಂಪ್ರದಾಯವನ್ನು ನಮ್ಮ ಗುರು ಪರಂಪರೆಯನ್ನು ಯಾರು ನಿಂದಾ ಮಾಡೋಂಗಿಲ್ಲ. ಅಲ್ಲಿ ಹೋಲಿಕೆ ಪಾಠ ಪ್ರವಚನ ಯಾರು ಹೇಳ್ತಾರೆ ಹೇಳ್ಕೊಳ್ಳೆ ಪಾಠ ಇಲ್ಲದೆ ಕೊಡೋದು ಬೇಡ. ಆದರೆ ನಮ್ಮ ಮಧ್ವಮತವನ್ನು ಮಧ್ವ ಸಿದ್ಧಾಂತದ ಯತಿಗಳನ್ನು ಮಧ್ವ ಸಿದ್ಧಾಂತದ ಮುಖ್ಯ ಗುರುಗಳನ್ನು ಆಚಾರ್ಯರನ್ನು ಯಾರು ನಿಂದಾ ಮಾಡೋಂಗಿಲ್ಲ ಪಾಠದಾಗ ಅಂಥವ್ರ ಕಡೆ ಹೋಲಿಕೆ ನಡಿ ಯಾವ ಸಮನಿಂದ ಮಾಡ್ತಾರೆ. ಶೇಷ ಅತಿಯಾಗಿ ನಮ್ಮ ಗುರುಗಳು ಬೈಯು ಹೇಳಕ್ಕೆ ಅಸಮಾಧಾನ ವ್ಯಕ್ತ ಮಾಡ್ತಾರೆ. ಸುಳ್ಳೆ ಅದೇ ವಿಷಯ ತಕ್ಕೊಂಡು ನಿಂದಾ ಮಾಡತಕ್ಕಂತಹ ವ್ಯಕ್ತಿಗಳ ಕಡೆಗೆ ಪಾಠಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಶಾಸ್ತ್ರ ಅಭಿಪ್ರಾಯ. ಇನ್ನೊಬ್ಬ ಸದ್ವೈಷ್ಣವ ವಿದ್ವಾಂಸರಿಗೆ ಸ್ವಾಮಿಗಳಿಗೆ ಯಾರು ನಿರಂತರ ನಿಂದಾ ಮಾಡ್ತಿರ್ತಾರೆ ನೋಡ್ರಿ, ವಿಷಯದಿಂದ ಭಿನ್ನಾಭಿಪ್ರಾಯ ಇದ್ದಾಗ ವಿಮರ್ಶೆ ಮಾಡಿ ಎಂದೆ. ಆದರೆ ವಿನಾಕಾರಣ ಅದನ್ನೇ ತಗೊಂಡು ಬಂದು ನಿಂದಾ ಮಾಡ್ತಿರ್ತಾರಲ್ಲ, ಆ ನಿಂದಕರಾದಂತಹ ಗುರುಗಳು ಎಷ್ಟೇ ಪಂಡಿತರಿರಲಿ ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿ ಪಾಠ ಹೇಳಿ ಅಲ್ಲಿ ಹೋಗಬೇಕು. ಯಾಕಂದ್ರೆ ಗುರುಸ್ಥಾನವನ್ನು ನಿಂದಾ ಮಾಡೋದು ಭಾಳ ದೊಡ್ಡ ದೋಷ, ಭಾಳ ದೊಡ್ಡದು. ಎದೆ ತುಂಬ ಅತ್ಯುತ್ತಮ ಒಳ್ಳೆಯ ಶಾವಿಗೆ ಕಳಶಾವಿಗೆ ಪಾಯಸ ಖೀರ ಮಂಡಿ ಎಲ್ಲ ಹಾಕಿ ಕಡೆಯಕ್ಕೆ ಒಂದೆರಡು ಹನಿ ವಿಷ ಹಾಕಿದ್ರು ತಿಂತು ಕೃಷ್ಣಾರ್ಪ ತಿಂತು. ಹಂಗೆ ಎಷ್ಟೇ ಇದೆ ಅವರು ಭಾಳ ಚಲೋ ಹೇಳ್ತಾರೆ, ಭಾಳ ಚಂದ ಎಲ್ಲ ವಿಷ ಅದಲ್ಲ. ಏನು ವಿಷ? ಗುರುನಿಂದ ಸದ್ವೈಷ್ಣವರ ನಿಂದ ಅಂಥವ್ರ ಬಾಯಿನ ಕೇಳೋದಕ್ಕಿಂತ ಮನೆಯಾಗ ಸಣ್ಣ ರಾಮ ಕೃಷ್ಣ ಮುಚ್ಚೋ ವ್ಯಕ್ತಿನಿಂದ ಅಲ್ಲ. ತತ್ವ ವಿಮರ್ಶೆ ಮಾಡಿ ತತ್ವಜ್ಞಾನ ವಿಮರ್ಶೆ ಮಾಡಲಿಕ್ಕೆ ಅಡ್ಡಿ ಇಲ್ಲ, ನಿಂದಾಳ ಬರಂಗಿಲ್ಲ. ಆದರೆ ಪದೇ ಹೆಜ್ಜೆಗೂ ಸದ್ವೈಷ್ಣವ ಗುರುಗಳಿಂದ ಮಾಡೋದು ಅಲ್ಲಿ ಹೋಗಬಾರ್ದು ತಾತ್ಪರ್ಯ. ಹಾಗಾದ್ರೆ ಮತ್ತು ನಾವು ಒಬ್ಬರೇ ಓದೋ ಹೇಳಕ್ಕೆ ನಾವು ಯಾವ ಗುರುಗಳನ್ನು ಸ್ವೀಕಾರ ಮಾಡೋದು? ಆಯಾ ಮಠದ ಪರಂಪರಾ ಗುರುಗಳು ಇದ್ದೇ ಇರ್ತಾರೆ, ಅಂದರೆ ಅವ್ರಿಗೆ ಗೊತ್ತಿದ್ದ ಆಚಾರ್ಯ ಇದ್ದೇ ಇರ್ತಾರೆ, ಅವ್ರ ಕಡೆ ಕೇಳ್ಕೊಂಡು ಮಾಡ್ತೀವಿ. ಅಷ್ಟೂ ಇಲ್ಲ ಅಂತಂದ್ರೆ ಗುರು ಬ್ರಹ್ಮ ಅಖಿಲ ಪೂರ್ವಾನುಜ್ಞಾ ನ ಬೃಗ್ಯತೆ ಅಲ್ಲ ಬೃಗ್ಯತೆ ಹುಡುಕಬೇಕಾಗಿಲ್ಲ ಅಂತ ಹೆಂಗೆ ನ ಬೃಗ್ಯತೆ ಅಂದ್ರೆ ಹಿಂದಿನವರ ಅನುಜ್ಞೆಯು ನ ಬೃಗ್ಯತೆ. ಬೃಗ್ಯತೆ ಅಂದ್ರೆ ಬಿಡು ಹುಡುಕುವುದು ಅಂತ ಹೆಂಗೆ ಗೊತ್ತಾಗ್ತದೆ ಶಬ್ದ? ಮೃಗ ಎಂದು ಧಾತು, ಮೃಗ ಅನ್ವೇಷಣೆ ಧಾತುನೇ ಅದು ಮೃಗ. ಅದಕ್ಕೇನು ಮೃಗ ಅಂತ ಅದು ಚಿಗುರಿಗೆ ಅದು ಯಾವಾಗ ಹಿಂಗೆ ಮೃಗ ಅದ್ರ ಮೇಲೆ ಹೌದು. ಮೂಲ ಧಾತು ರೂಟ್ ಮೃಗ ಧಾತು ಹುಡುಕಾಡು ಅಥವಾ ಕೇಳು ತಿಳಿದುಕೊಳ್ಳು. ನ ಮೃಗ್ಯತೆ ಪೂರ್ವಾನುಜ್ಞೆ ಎಂದು ಕೇಳುವ ಕಾರಣವಿಲ್ಲ. ಮೃಗ ಧಾತು ಮೃಗ ಅನುಜ್ಞಾ ಧಾತು. ಅದಕ್ಕೆ ಹಾಗಾದ್ರೆ ಯಾವುದೇ ನಾವು ವಿದ್ಯೆಗಳನ್ನು ಅಧ್ಯಯನ ಮಾಡುವಾಗ ನಾವು ಮೂಲ ಗುರುಗಳ ಸ್ಮರಣ ಮಾಡಿದ್ದೇವೆ. ಮೂಲ ಗುರುಗಳು ಯಾರು? ಗುರು ಬ್ರಹ್ಮಾಖಿಲಾಂಚ ವಿದ್ಯಾಚೈವ ಸರಸ್ವತಿ ದೇವತಾ ಭಗವಾನ್ ವಿಷ್ಣು ಸರ್ವೇಷಾಂ ಅವಿಶೇಷತಃ ತತ್ಪ್ರಸಾದೇನ ಮುಕ್ತಿ ಸ್ಯಾತ್ ನಾನ್ಯಥಾ ತು ಕಥಂಚನ ಸ್ವೋತ್ತಮಾಸ್ತು ಕ್ರಮೇಣೈವ
ಸರ್ವೇಷಾಮೇವ ಮುಕ್ತಯೇ. ಸರ್ವೇಷಾಮೇವ ಮುಕ್ತಯೇ. ಎಲ್ಲ ಸಾಧಕರಿಗೂ ಮೂಲ ಗುರುಗಳು ಯಾರು? ಭಗವಾನ್ ಬಾದರಾಯಣರು, ಅನಂತರ ವೇದ ಬ್ರಹ್ಮದೇವರೇ, ನಮಗೆಲ್ಲ ಅವರೇ. ಅಖಿಲಾನ ಗುರು ಬ್ರಹ್ಮ. ಎಲ್ಲರಿಗೂ ಗುರುಗಳು ಯಾರು? ಬ್ರಹ್ಮದೇವರು, ಬ್ರಹ್ಮ ಅಥವಾ ವಾಯುದೇವರು, ಎರಡು ಸಮಾನ. ವಾಯುದೇವರು. ಅನಂತರ ವಿದ್ಯಾಭಿಮಾನಿ ದೇವತಾ ಯಾರು? ಸರಸ್ವತಿ. ನಾವು ಯಾವ ವಿದ್ಯೆ, ವೇದಾಂತ ವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕತ್ತೀವೋ ಅಭಿಮಾನಿ ದೇವತೆಗಳು ಯಾರು? ಸರಸ್ವತಿ. ಆಮೇಲೆ ಗುರುಗಳು ಯಾರು? ಬ್ರಹ್ಮ ಅಂತ ಗುರವರ ಸಾಕ್ಷಾತ್ ಆಚಾರ್ಯ ದೇವತಾ ಭಗವಾನ್ ವಿಷ್ಣು. ನಮ್ಮ ಎಲ್ಲ ಸಾಧನಗಳಿಗೆ ಮುಖ್ಯ ದೇವತಾ ಯಾರು? ವಿಷ್ಣು. ಇಷ್ಟಂ ದೈವಂ ಸರ್ವೇಷಾಮೇವ ವಿಶೇಷ. ಎಲ್ಲರಿಗೂ ಇದು ಕಾಮನ್. ನಿಮ್ಗೆ ಯಾರೋ ಗುರುಗಳು ಸಿಗದೇ ಇದ್ದರೂ ನಮ್ಮ ಗುರು ಪರಂಪರಾದಾಗ ಬಂದು ಸ್ವಾಮಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲ, ಬುದ್ಧಾಮ ಗುರುಗಳು ಇದ್ದಾಗ ಮಾಡೋದು. ಎಲ್ಲೂ ಸಿಗಲಿಲ್ಲ ಅಂತಂದ್ರೆ ಅಚಲ ನಿಂದೆ ನಮಗೇನು ಕಾಣಿಲ್ಲ. ಪಾಠದಾಗ ಹೇಳ್ಯಾರ ಗುರುಗಳು ನಮಸ್ಕಾರ ಮಾಡ್ತೀವಿ, ಶುರು ಮಾಡ್ತೀವಿ, ಹಂಗನಲಾದ ಅಂತ ಏನಿದೆ. ಆದಷ್ಟು ಸಾಕ್ಷಾತ್ ಗುರುಗಳನ್ನು ಅನ್ವೇಷಣೆ ಮಾಡಬೇಕು, ಅಲ್ಲೇ ಓದಬೇಕು. ಒಂದೊಂದು ವೇಳೆ ಕೆಲವೊಂದು ಊರಿಗೆ ಹೋಗಿರ್ತೀವಿ, ಅಲ್ಲೇ ಪರ್ಮನೆಂಟ್ ರೂಪ ತಂದು ಬರ್ತಾರೆ, ಅದು ಯಾವುದೂ ಇರಂಗಿಲ್ಲ. ಅಂಥ ವೇಳೆ ಇದೆಲ್ಲ ಮಾಡಿ ಬ್ರಹ್ಮ ಅಂತ ತತ್ಪ್ರಸಾದೇನ ಮುಕ್ತಿ. ತತ್ಪ್ರಸಾದ ಅಂದರೆ ಆ ಮೂಲ ಗುರುಗಳಾದ ಸಾಕ್ಷಾತ್ ಬ್ರಹ್ಮದೇವರ ಪ್ರಸಾದದಿಂದ ಮುಕ್ತಿ ಶಾ ಮೋಕ್ಷವಾಗುತ್ತದೆ. ಕಥಂಚನ ನಾನ್ ಅನ್ಯಥಾ ಕಥಂಚನ ನ. ಇಂಥ ಗುರುಗಳ ಪರಂಪರೆ ಇಲ್ಲಾರ್ದೇನೆ ನಿಮಗೆಂದೂ ಮೋಕ್ಷ ಆಗುವುದಿಲ್ಲ. ಅನ್ಯಥಾ ಕಥಂಚನ ನ. ಹಾಗಾದರೆ ನಮ್ಮ ಸಾಕ್ಷಾತ್ ಗುರುಗಳ ಯಾರು? ಸೋತ್ತಮಾಸ್ತು ಕ್ರಮೇಣೈವ ಸರ್ವೇಷಾಮೇವ ಸರ್ವೇಷಾಮೇವ ಮುಕ್ತಯೇ. ಇಲ್ಲಿ ಇನ್ನೊಂದು ಸರ್ವೇಷಾಂ ಗುರವಸ್ಪೃತ ಉಪದೇಶೋ ಬ್ರಹ್ಮಣಸ್ತು ಸರ್ವೇಷಾಮೇವ ಮುಕ್ತಯೇ. ಹಾಂ, ಸೂಕ್ಷ್ಮ ಇದ್ರೊಳಗೆ ಇಲ್ಲಿ ಕಾಣ್ತದೆ. ಎರಡು ಸೂಕ್ಷ್ಮ ಹಾಂ, ಅದು ಅದೇ ಎರಡು ಲೈನ್. ಎರಡನೇ ಸೂಕ್ಷ್ಮ. ಹೌದು ಹೌದು. ಸೋತ್ತಮಾಸ್ತು ಕ್ರಮೇಣ ಇವ ಸರ್ವೇಷಾಂ ಗುರವಸ್ಪೃತ. ತಮಗಿಂತಲೂ ಉತ್ತಮರ ಗುರುಗಳೇ ಎಲ್ಲ ಕಡೆ. ತಮಗೆ ಯಾರಕ್ಕಿಂತ ಉತ್ತಮದ ವಿದ್ಯಾದೊಳಗೆ. ವಿದ್ಯಾದೊಳಗೆ ನೋಡಿ ಎರಡು ತಿಳ್ಕೊಳ್ಳಿ. ಗುರುಗಳಂದ್ರೆ ಬರೇ ಪಾಠ ಹೇಳೋದಲ್ಲ. ಏನು ಮೊದಲನೇದ ಲಕ 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 ತಲೆ ಮಾಡ್ಕೊಂಡು ಶಿಖಾ ಬಿಡಬೇಕು, ಮೊದಲನೇ ಲಕ್ಷಣ. ಇದೇ ಹೆಂಗೋ ಮಾಡಿ ಪೀಠ ಮ್ಯಾಗ ಕೂತು ಹೇಳ್ಕೊತ ಹೊಂಟ್ರೆ ಲಕ್ಷಣ ಅವಲಕ್ಷಣ. ಗುರುಗಳಾದವರು ಶುದ್ಧ ಮಡಿಲೆ 60 ಊಟ ಮಾಡಬೇಕು, ಶುದ್ಧ ಮಡಿಲೆ. ಏಕಾದಶಿ ಆಗಿ ಉಪವಾಸ ಮಾಡಬೇಕು, ಚಾತುರ್ಮಾಸ್ಯ ವ್ರತ ಮಾಡಬೇಕು, ಶಿಖಾ ಸೂತ್ರವನ್ನು ಸಂಪ್ರದಾಯಬದ್ಧವಾಗಿ ಬಿಡಬೇಕು. ಮೂಲ ಗುರುಗಳಿಗೆ, ಆಯಾ ಮಠದ ಗುರುಗಳಿಗೆ ಭಾಳ ನಮ್ರದಿಂದ ನಡ್ಕೋತಿರ್ಬೇಕು. ಇದು ಇವು ಜ್ಞಾನಿ ಲಕ್ಷಣಗಳೇ. ಏನು ಯಾವ ಭಾಳ ಚೊಳ ಹೇಳ್ತಾರ, ಹಂಗೆ ಹೇಳ್ತಾರ, ಹಿಂಗೆ ಹೇಳ್ತಾರ, ಇವೇನು ಮೊದಲಿಲ್ಲಲ್ಲ. ಇವೇ ನಮ್ಮ ಧಾರವಾಡದಾಗ ದೊಡ್ಡ ಪಂಡಿತರಿದ್ರು, ಭಾಳ ಖಡಕಿದ್ರು. ತಲೆ ಬೋಳ್ಸೋಣವಿಲ್ಲ, ಶಿಖಾ ಬಿಡೋಣವಿಲ್ಲ. ಹೌದು ಮಠದಾಗೆ ಇಂಥವ್ರು ಗುರುಗಳು ಹೆಂಗೆ ಆಗ್ತಾರೆ, ಗುರುಪೀಠದಾಗ ಕೂತು ಹೆಂಗೆ ಹೇಳ್ತಾರೆ. ಮೊದಲು ಅದು ಅಷ್ಟು ವೈರಾಗ್ಯ ಬೇಕು. ಕೇಳೋರು ಇವತ್ತು ನಡೀತದೆ. ಅಲ್ಲೇ ಇಲ್ಲೇ ಕೆಲಸ ಪರೀಕ್ಷೆ ಮಾಡ್ತಿರ್ತಾರೆ ಹೊರಗೆ. ಅವರಿಗೂ ಮೊದಲು ಈ ಹಿಂದಿನ ಶತಮಾನದಾಗ ಅವರಿಗೂ ಇತ್ತು ನಿಯಮ. ಏನು ಅದು ಮುಂದೆ ಅದು ನಿಯಮ ಕಡಿಮೆ ನಡೀತದೆ. ಆದರೆ ಈ ಗುರುಗಳಿಗೆ ಪೀಠದಾಗ ಕೂತು ಗುರುಗಳು ಆಮೇಲೆ ಹೋಮ ಯಜ್ಞ ಮಾಡಿಸು ಪುರೋಹಿತರು ಹೆಂಗೆ ಗೊತ್ತಂದ್ರೆ ಮೊದಲ ನಮ್ಮ ಧಾರವಾಡ ಕಲಾಕ ಮೊದಲು ಆಗಬೇಕು. ಅದು ಕೂಡಿ ಆಗಬೇಕು. ಕಾಪು ನಮ್ಮ ಕುಳಿ ಭಾಗ ಮಧ್ವಾಚಾರ ಕಾಪು ಕಟ್ಟು ನಡೆಯಂಗಿಲ್ಲ. ಮತ್ತು ಎಲ್ಲರೂ ಕೂಡಿ ಮಾಡಬೇಕು. ಅವ್ರು ಭಾಳ ಕಳಕಿದ್ರು. ತಾತ್ಪರ್ಯ ಇವು ಮೇಲಿನ ಲಕ್ಷಣ. ಸೋತ್ತಮಾಸ್ತು ಕ್ರಮೇಣ. ಮಡಿಗೆ ಬರ್ತಿದ್ದಿಲ್ಲ ಅವರು. ಅವು ತಮಗಿಂತಲೂ ಉತ್ತಮರಾಗಿರ್ತಕ್ಕಂಥವ್ರು ಸರ್ವೇಷಾಂ ಗುರವಸ್ಮೃತ. ಈ ನಮ್ಮ ತಂದೆ ತಾಯಿಗಳಿದ್ದಾರೆ, ಗುರುಗಳೇ. ನಮ್ಮ ಯಾರೋ ಒಂದು ಶಾಲಾ ಕಾಲೇಜುಗಳಲ್ಲಿ
ಯೋಗ್ಯರು ಪಾಠ ಹೇಳ್ಯಾರ. ಇಂಥ ಲೌಕಿಕ ಗುರುಗಳು ಈ ವೇದಾಂತ ವಿದ್ಯೆ ನಿಮ್ಮ ರಾಯರ ಸ್ತೋತ್ರ ಯಾರು ಹೇಳ್ಯಾರ ಅವರು ಗುರುಗಳೇ, ಸಂಜ್ಞಾನ ಹೇಳಿದವರು ಗುರುಗಳು, ಪಾಠ ಪ್ರವಚನ ಮಾಡುವಂಥ ಗುರುಗಳೇ ನಿಮ್ಗಿಂತ ಉತ್ತಮರು. ಜ್ಞಾನದಲ್ಲಿ ಆಚರಣದಲ್ಲಿ ಎರಡೂ ಬೇಕು. ಜ್ಞಾನ ಆಚರಣೆ ಎರಡೂ ಇರಬೇಕು. ಆಚರಣ ಸಹಿತವಾದಂತಹ ಜ್ಞಾನ ಉತ್ತಮತ್ವಕ್ಕೆ ಪ್ರಯೋಜಕ. ಏನ್ರಿ ಬರೀ ಆಚರಣೆ ಅದ, ಜ್ಞಾನ ಇಲ್ಲಂದ್ರೆ ಅದು ಅಷ್ಟು ಉಪಯೋಗ ಇಲ್ಲ. ಜ್ಞಾನ ಸಾಕಷ್ಟು ಅದ, ಆಚರಣೆ ಇಲ್ಲ. ಎರಡೂ ಕೂಡಬೇಕು. ಎರಡೂ ಕುಡಿದಾಗೆ ಪಾಕ ಮತ್ತು ಕವಾಡ ಕುಡಿದಾಗೆ ಗುಲಾಬ್ ಜಾಮೂನ್ ಆಗಿ ಎರಡೂ ಬೇಕು. ಹಂಗೆ ಉಪದೇಶೋ ಬ್ರಹ್ಮಣಸ್ತು ಸರ್ವೇಷಾಮೇವ ಮುಕ್ತಯೇ. ಇದೆಯಲ್ಲ ಶಬ್ದಕ್ಕೆ ಗೊತ್ತಿಗೆ ಹಾಂ ಸರ್ವೇಶಾಮೇವ ಮುಕ್ತ ಇದು. ಹಾಂ ಎಲ್ಲರ ಮೋಕ್ಷಕ್ಕಾಗಿ ಮಾಡಬೇಕು ಅಂತ ಹೇಳಿ ಉತ್ತಮಾಸ್ತು ಕ್ರಮೇಣ ಇವ ಸರ್ವೇಷಾಮೇವ ಮುಕ್ತಯೇ ಅಂತ ಹೇಳಿ ಇಲ್ಲಿಗೆ ವಿಕಲ್ಪಾಧಿಕರಣ ಮುಗಿತು. ಅಸಾಮಾನ್ಯ ಅಧಿಕಾರ ಸೂತ್ರ ಅದನ್ನು ಬಂದಾಗ ಸೂತ್ರ ಅಲ್ಲಿಗೆ ಬಂದಾಗ ಬಂದಾಗ ತೃತೀಯಾಧ್ಯಾಯದ ತೃತೀಯ ಪಾದ ಮುಗಿತು. ಪರಿಣಾಮ ಸಾಧನೆಭ್ಯೋಧಿಕಾ ಭಕ್ತಿ ನೈವಾನ್ಯತ್ತಾದೃಶಂ ಕ್ವಚಿತ್ ಭಕ್ತಿಶ್ಚೈವ ಹರಾಮೇವ ಮುಖ್ಯಾನ್ಯತ್ರ ಯಥಾ ಕ್ರಮಂ ಮಾಧಿಕತ್ವೇನ ಸರ್ವತ್ರ ಉತ್ತಮೇಷು ಕ್ರಮೇಣ ಚ ಅನುವರ್ತತೆ ಚ ಸಾ ಭಕ್ತಿಃ ಮುಕ್ತೋ ಆನಂದರೂಪಿಣಿ ತತ್ಪೂರ್ವಿಕೋಪಾಸನೈವಂ ಕರ್ತವ್ಯಾ ಮುಕ್ತಯೇ ಗುಣೈಃ. ಈಗೇನು ಮಾಡಿದ್ರೆ ಈಗ ಸಾಧನೆಭ್ಯೋ ಅಧಿಕಾ ಭಕ್ತಿ. ಎಲ್ಲ ಸಾಧನಗಳು ಜ್ಞಾನ ಭಕ್ತಿ ವೈರಾಗ್ಯ ಇವು ಮೋಕ್ಷಕ್ಕೆ ಸಾಧನ ಅದಲ್ಲ. ಜ್ಞಾನ ಮಾಡ್ಕೋಬೇಕು, ಭಕ್ತಿ ಮಾಡಬೇಕು, ವೈರಾಗ್ಯ. ಈ ಮೂರೂ ಸಾಧನಗಳಲ್ಲಿ ಶ್ರೇಷ್ಠ ಸಾಧನ ಯಾವುದು? ಮೂರೂ ಸಾಧನಗಳಲ್ಲಿ ಉತ್ತಮ ಸಾಧನ ಯಾವುದು? ಈಗ ದೇವರ ಪೂಜಾಕ್ಕ ತಟ್ಟೆ, ಕಲಶ, ಗಂಧ, ಮಂಟಪ, ಸಾಲಿಗ್ರಾಮ ಇವೆಲ್ಲ ದೇವರ ಪೂಜಾಕ್ಕೆ ಸಾಧನ. ಈ ಸಾಧನಗಳಲ್ಲಿ ಶ್ರೇಷ್ಠ ಸಾಧನ ಯಾವುದು? ಸಾಲಿಗ್ರಾಮ. ಹರಿಯಾತಿ ತಟ್ಟಿ ಸೋಪಾತಿ ಬೇಕೆ ಬೇಡಂಗಿಲ್ಲ. ಮುಖ್ಯ ಸಾಧನ ಸಾಲಿಗ್ರಾಮ. ಸಾಲಿಗ್ರಾಮನೇ ಎಲ್ಲ ತಟ್ಟಿ ಮಂಟಪ ಮತ್ತೆ ಅದೇ ಜಾಗ ಹುಡುಕಾಡ್ಕತ್ತೆ ನಾವು ಎಲ್ಲ ಟ್ರೈ ಮಾಡ. ಹಂಗ ಎಲ್ಲ ಇದರಲ್ಲಿ ಸಾಧನಗಳಲ್ಲಿ ಶ್ರೇಷ್ಠ ಯಾವುದು? ಭಕ್ತಿ. ಹೌದು. ಸಾಧನೆಭ್ಯೋ ಅಧಿಕ ಭಕ್ತಿ ನೈವಾನ್ಯ ತಾದೃಶಂ ಸಾಧನ. ಆ ಭಕ್ತಿಯಕ್ಕಿಂತಲೂ ಇನ್ನೊಂದು ಉತ್ತಮ ಸಾಧನ ಯಾವುದೂ ಇಲ್ಲ. ಭಕ್ತಿ ಬಹಳ ಭಕ್ತಿಶ್ಚೈವ ಹರಾವೇವ ಮುಖ್ಯ. ಹಾಗಾದ್ರೆ ಭಕ್ತಿ ಅಂದ್ರೆ ಏನಂದ್ರೆ ನೀವು ಸಾಕಷ್ಟು ಅನೇಕ ಸಲ ಹೇಳಿವು, ಒಂದು ಹೇಳೋದೇ ಇದೆ. ಭಕ್ತಿ ಅಂದ್ರೆ ಏನಪ್ಪ? ಸ್ನೇಹಪೂರ್ವಕ ಜ್ಞಾನ ಭಕ್ತಿ. ಮಹಾತ್ಮ ಜ್ಞಾನ ಸದೃಢ ಸ್ನೇಹ. ಭಕ್ತಿ ಅಂದ್ರೆ ಅಸಾಧಾರಣ ಪ್ರೀತಿ, ದೇವರ ಮೇಲೆ ಮಾಡುವ ಪ್ರೀತಿ. ಆ ಪ್ರೀತಿಗೆ ಬೇಸ್ಮೆಂಟ್ ಯಾವುದು? ಜ್ಞಾನ. ಈಗ ನಾವು ಯಾರೋ ರೊಕ್ಕ ಕೊಟ್ಟಿರ್ತಾರೆ, ಒಂದು ₹1,00,000 ನಾವು ಪ್ರೀತಿ ಮಾಡ್ತೀವಿ, ನಮ್ಗೆ ಅವ್ರು ಭಾಳ ಇದು ಭಕ್ತಿ ಅದ. ಆ ರೊಕ್ಕ ಕೊಡದೆ ಅದ್ರ ಮುಂದೆ ಇಸ್ಕೊಂಡ್ರೆ ನಾವು ತೊಗೊಂಡು ಏನು ಮಾಡಿದ್ರೆ ಕೊಟ್ಟರೆ ಖರೆ ಮುಂದೆ ಇಸ್ಕೊಂಡ್ರೆ
ರೂಪ ಅದ್ಭುತ ರೂಪ ನೋಡಿ ನಾವು ಪ್ರೀತಿ ಮಾಡಿ. ರೂಪ ಹೋಯ್ತು ಮುಂದೆ. ನಿಮ್ಮ ಪ್ರೀತಿಗೆ ಬೇಸ್ಮೆಂಟು ಇವು ಯಾವ ಇರಬಾರ್ದು. ಇದು ಬೇಸ್ಮೆಂಟ್ ಯಾವುದು? ಅವರ ಜ್ಞಾನ, ಕೇವಲ ಜ್ಞಾನ. ದೇವರ ಜ್ಞಾನ. ದೇವರ ಬಗ್ಗೆ ಜ್ಞಾನ ಅದಲ್ಲ, ಅದು ಭಕ್ತಿಗೆ ಬೇಸ್ಮೆಂಟ್. ಜ್ಞಾನ ಅಂದ್ರೆ ಮಹಾತ್ಮ ಜ್ಞಾನ. ಜ್ಞಾನ ಅಂದ್ರೆ ದೇವರ ಬಗ್ಗೆ ದೇವರು ಕಳಿ ಜ್ಞಾನ, ಈ ಜ್ಞಾನ ಅಲ್ವ. ಮಹಾತ್ಮ ಜ್ಞಾನ. ಮಹಾತ್ಮ ಜ್ಞಾನದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವರು. ಬ್ರಹ್ಮ ಎಲ್ಲ ಬ್ರಹ್ಮಾಂಡಕ್ಕೆ ಅವನೇ ಸೃಷ್ಟಿಕರ್ತ, ಅವನೇ ಪಾಲನಕರ್ತ, ಅವನೇ ಸಂಹಾರಕರ್ತ. ಲಕ್ಷ್ಮೀ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು, ಋಷಿಗಳು, ದಾನವ ಮಾನವರು, ಈ ಎಲ್ಲ ಜೀವರಾಶಿಗಳನ್ನು ಲಲಿತವಾಗಿ ನಿಯಮನ ಮಾಡ. ಇವೆಲ್ಲ ಗುಣಗಳು. ಹೌದು. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸ್ನೇಹ. ಇಂಥ ಜ್ಞಾನಪೂರ್ವಕವಾದ ಗಟ್ಟಿಮುಟ್ಟಿಯಾದ ಪ್ರೀತಿ ಸ್ನೇಹ, ಅದೇ ಭಕ್ತಿ. ನೀನಾಯ್ತು ಈಗ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಶ್ರೇಷ್ಠ ಯಾವುದು? ಭಕ್ತಿ ಯಾಕೆ ಶ್ರೇಷ್ಠ? ಭಕ್ತಿಗಳು ಜ್ಞಾನ ಸೇರ್ಕೊಂಡದು. ಹಾಲು ಮತ್ತು ಬಾಸುಂಡೆ ಇದು ಶ್ರೇಷ್ಠ ಯಾವುದು? ಅಂದ್ರೆ ಹೆಂಗೆ ಆ ಬಸವನೇ ಹಾಲು ಸೇರ್ಕೊಂಡು ಅಂದ್ರೆ ಪರಿಪಕ್ವ ಜ್ಞಾನವೇ ಭಕ್ತಿ. ಇಷ್ಟೇ. ಅದರೊಳಗೆ ಪ್ರೀತಿ ಇರ್ತದೆ. ಒಮ್ಮೆ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಸಾಕಷ್ಟು ಮಹತ್ವ ಬುದ್ಧಿ ಇರ್ತದೆ. ಬಹಳ ವಿದ್ಯಾವಂತ, ಬಹಳ ಬುದ್ಧಿವಂತ, ಬಹಳ ಜೀವಂತ, ಬಹಳ ಶ್ರೀಮಂತ ಎಲ್ಲ ಇರ್ತದೆ. ಇಷ್ಟೆಲ್ಲ ಮಹತ್ವ ಜ್ಞಾನ ಇದ್ದಾಗಲೂ ನಮ್ಗೆ ಅದ್ರ ಬಗ್ಗೆ ಪ್ರೀತಿನಾಗಿಲ್ಲ. ನನ್ನಂಗೆ ನನಗೆ ಅವನಾಗಿಲ್ಲಲ್ಲ ಮಾತ್ಸರ್ಯ. ನಿಮ್ಗೆ ಯಾವ ಒಬ್ಬರದು ಗುಣಗಳನ್ನು ಕೇಳ್ತಿರ್ತಾರೆ, ಕೇಳಿದ ಪ್ರೀತಿ ಹುಟ್ಟಂಗಿಲ್ಲ. ನನಗೆ ಅವ ನನ್ನ ಹಿಂದೆ ಹೋಗೋದಲ್ಲ ಅವ ಅಂತೇನಾಗ್ತದೆ ಹೇಳಿದ್ರೆ ಮಾತ್ಸರ್ಯ. ಒಮ್ಮೊಮ್ಮೆ ಮಹಾತ್ಮ ಜ್ಞಾನ ಇದ್ದೇ ಇತ್ತು ದುರ್ಯೋಧನಿಗೆ, ಜೀವನ ಬಗ್ಗೆ, ಕೃಷ್ಣನ ಬಗ್ಗೆ ಮಾತ್ಸರ್ಯ ನೋಡಿ. ಮಹಾತ್ಮ ಜ್ಞಾನದೊಳಗೆ ಪ್ರೀತಿ ಕೂಡ್ಕೊಂಡಿತ್ತು. ಇದು ಮಹಾತ್ಮ ಜ್ಞಾನ ಇಲ್ಲ, ಬರೇ ಪ್ರೀತಿ. ದಶರಥ ರಾಜಿಗೆ ರಾಮನ ಬಗ್ಗೆ ಪ್ರೀತಿ, ಮಹಾತ್ಮ ಜ್ಞಾನ ಇಲ್ಲ. ಮಹಾತ್ಮ ಜ್ಞಾನ ಇಲ್ಲ ಜನ ಗೊತ್ತಾಗ್ತದೆ ಹೇಳ್ರಿ. ವಾಲ್ಮೀಕಿ ಜೋಡಿ ಕಳಿಸ್ಲಿಕ್ಕೆ ಬೇಡ. ವಿಶ್ವಾಮಿತ್ರರು ರಾಮನ ಕಳಿಸೋ, ಅಲ್ಲಿ ಯುದ್ಧ ನಡೆದ, ಇದು ನಡೆದ. ಹೇಳಿದ್ರ ರಾಕ್ಷಸರ ಒಟ್ಟಿಗೆ ನನ್ನ ಮಗ ಯುದ್ಧ ಸಾಮಾನ್ಯ ಯುದ್ಧ ಆಗಿ ಬರಂಗಿಲ್ಲ, ಗೆರಿಲ್ಲ ವಾರಿ ಹಂಗಾಡ್ತಾನ. ಪೂರ್ಣ ಷೋಡಶ ವರುಷೋ ಮೇ ರಾಮೋ ರಾಜೀವರೋಚನ ನಯುದ್ಧ ಉಚ್ಯುತಾಮಶ್ಯ ರಾಕ್ಷಸೈ ಸಹ ಭೂಸು. ನೋಡಿ ಏನಂತಾನ, ರಾಕ್ಷಸರ ಒಟ್ಟಿಗೆ ಯುದ್ಧ ಯೋಗ್ತಾ ಇಲ್ಲ ಅಂತಾನ. ಈಗ 16 ಮುಗಿದಿಲ್ಲ ಅವನು. ನೋಡಿ ಎಷ್ಟು ಅಜ್ಞಾನ. ಪ್ರೀತಿ ಅದ, ಎಷ್ಟು ಪ್ರೀತಿ ಗೊತ್ತಂದ್ರೆ ನಾ ಮಾತ್ರ ಬೇಕಾದ ನನ್ನ ಸೇನೆ ಕಳಿಸ್ತು, ಆದ್ರೆ ನನ್ನ ಮಗನ ಕಳ್ಸ. ಯಾಕೆ ಕಳ್ಸಂಗಿಲ್ಲ ಅಂದ್ರೆ ಅವಾಗ ಯುದ್ಧ ಹೋಗ್ತಾ ಇಲ್ಲ. ಇದು ಪ್ರೀತಿ ಅದ, ಪ್ರೀತಿ ಇಲ್ಲ ಅಂತಲ್ಲ. ಆದ್ರೆ ಮಹಾತ್ಮ ವಿಶ್ವಾಮಿತ್ರ ಬಾಯಿ ಮುಚ್ಚು. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ಬಾಯಿ ಮುಚ್ಚು. ರಾಮಂ ಸತ್ಯ ಪರಾಕ್ರಮಂ ರಾಮಂ ಅಹಂ ವೇದ್ಮಿ. ರಾಮನಲ್ಲಿ ಸತ್ಯ ಪರಾಕ್ರಮ ನನಗೆ ಗೊತ್ತದ, ನಿನಗೆ ತಲೆಗೆ ಗೊತ್ತದ. ಅವಾಗ ಮಹಾತ್ಮ ಜ್ಞಾನ ನೀ ಅನ್ಬೋದು. ಅಲ್ರಿ ನಾವು ರಾಪ್ತಿದ್ದೀನೋ, ನೀವು ಇವತ್ತು ಬಂದಿದ್ದು ಹುಟ್ಟಿದ ಕೂಡಲೇ ಹಂಗಂತ ಕೇಳಿದ್ರೆ ಅದಕ್ಕಂತಾರ ರಾಮನ ತಿಳ್ಕೊಳ್ಳಿಕ್ಕೆ ಅಪ್ಪ ಆಗೋ ಕಾರಣ ಇಲ್ಲ. ವಶಿಷ್ಠಾಶ್ಚ ಇಮೇ ಭಾಗ ಏನ್ಯ ಈಶಾನ್ಯೇ ತಪಸ್ಸಿ ಸ್ಥಿತ. ವಶಿಷ್ಠರು ಅವರಷ್ಟೇ ಅಲ್ಲ, ತಪಸ್ಸನ್ನು ಯಾರು ಮಾಡ್ಲಿಕ್ಕಂತ ಅವ್ರಿಗೆ ಗೊತ್ತು. ನೀ ತಪಸ್ವಿ ಅಲ್ಲ, ನೀ ಬರೀ ಅಪ್ಪಣ್ಣ. ಅಪ್ಪ ಆಗೋದ್ರಿಂದ ರಾಮನ ಮಹತ್ವ ಗೊತ್ತಾಗ್ತದೆ. ಈಶಾನ್ಯೇ ತಪಸ್ಸಿ ಸ್ಥಿತ. ವಶಿಷ್ಠರಿಗೂ ಗೊತ್ತದ. ವಶಿಷ್ಠರು ವಿಶ್ವಾಮಿತ್ರ ಇಬ್ಬರೇ ಅಲ್ಲ, ಇನ್ನೂ ಕೆಲವರು ಮಹಾನುಭಾವರಿದ್ದಾರೆ. ಯಾರು? ತಪಸ್ಸಿ ಸ್ಥಿತ.
ತಪಸ್ಸಂದ್ರೆ ಏನು ಅಂದ್ರೆ ಅರಣ್ಯದೊಳಗೆ ಉಪವಾಸ ಮಾಡುವುದಲ್ಲ. ತಪ ಆಲೋಚನೆ, ತಪತ್ತಾಪೆ ತಪ ಆಲೋಚನೆ. ತಪಸ್ಸಿಗೆ ಎರಡು ಅರ್ಥ. ಒಂದು ವಿಚಾರ ಮಾಡೋದು, ಇನ್ನೊಂದು ದೇಹದಂಡನ ಮಾಡೋದು. ಮುದ್ರಾ ತಗೊಳ್ಳೋದು ತಪಸ್ಸೆ. ಇವತ್ತು ಏಕಾದಶಿ ನಿಷ್ಠಕ್ಕೆ ಮಾಡೋದು ತಪಸ್ಸೆ. ಪಾಠ ಓದಿ ತಿಳ್ಕೊಳ್ಳೋ ತಪಸ್ಸೇ ಇದು. ದೈಹಿಕ ತಪಸ್ಸು, ಬೌದ್ಧಿಕ ತಪಸ್ಸು. ಇಂಥ ತಪಸ್ಸನ್ನು ಯಾರು ನಿರಂತರವಾಗಿ ಮಾಡಿದ್ದಾರೆಯೋ ಅವರಿಗೂ ರಾಮ ಅಂತ ಯಾರು ಬರ್ತದೆ. ಇನ್ನೂ ಮಹಾ ತಪಸ್ವಿ ಇರಬಹುದು. ಈಗ ನನಗೆ ಮೋಹ ಬಂದ್ಬಿಟ್ಟು ಮೋಹದ ಆವರಣದೊಳಗಿದ್ದವರಿಗೆ ರಾಮ ಗೊತ್ತಾಗಲಿ ಏನಾಯ್ತು. ಅವ್ರಿಗೆ ಪ್ರೀತಿ ಅದ, ಆದರೆ ಮಹಾತ್ಮ ಜ್ಞಾನ. ಇನ್ನೂ ಅನೇಕ ಇವರಿಗೆ ದುರ್ಯೋಧನಗೂ ಮಹಾತ್ಮ ಜ್ಞಾನ ಪೂರ್ಣಿದಂತ ಅಂತೂ ಮಹಾಶಕ್ತಿಶಾಲಿ ಅಂತ ಬಂತು. ಅದರಲ್ಲಿ ಪ್ರೀತಿ. ಅದಕ್ಕೆ ಆಚಾರ್ಯ ಹೇಳಿದ್ರು ಮಹಾತ್ಮ ಜ್ಞಾನ ಮತ್ತು ಪ್ರೀತಿ. ಪ್ರೀತಿ ಯಾವಾಗ ಹುಡ್ತದ? ಪ್ರೀತಿ ಮಾಡ್ರಿ ಅಂತ ಏನೋ ಗೌರ್ಮೆಂಟ್ ಆರ್ಡರ್ ಮಾಡಿದ್ರೆ ಮಾಡ್ತೀರಿ? ಇಲ್ಲಿ ಗೌರ್ಮೆಂಟ್ ಆರ್ಡರ್ ಬಂದ ಎಲ್ಲರ ಮೇಲೆ ಪ್ರೀತಿ ಮಾಡ್ತಾರೆ. ಪ್ರೀತಿ ಅದು ನಮಗೆ ಬಿಟ್ಟದ್ದು. ಪ್ರೀತಿ ಯಾವಾಗ ಹುಡ್ತದ ಅಂತ ಅವನ ಮಹಾತ್ಮ ಜ್ಞಾನ ಆಗಬೇಕು. ಅವನ ಮಹಾತ್ಮ್ಯ ನನಗೆ ಪರಮೋಪಕಾರದ. ಅಯಂ ಸರ್ವೇಷ್ಟದಾತ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇವ ಇತಿ ತದೆಯೋ. ಈ ಜ್ಞಾನ ಬೇಕು. ಅಯಂ ಸರ್ವೇಷ್ಟದ, ನನ್ನ ಎಲ್ಲ ಇಷ್ಟಾರ್ಥವನ್ನು ಕೊಡೋ ಇವನೇ. ನನಗೆ ಇಷ್ಟ ಯಾವುದು? ನಮ್ಮ ಜೀವನ ಅರ್ಥೋತ್ಸಾಸ ಮಾಡುವ ಶಕ್ತಿ ಇದು ಕೊಡೋ ದೇವರೇ. ಇದು ಕೊಡೋ ಯಾರು? ವಾಸವ ಮುಖ ವಿಬುಧಾಸುರ ನಿಶ್ಚಯಕ್ಕೆ ವಾಸುದೇವನೇ ಶುಭದ ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವಯಂ ಈ ಸುಜ್ಞಾನವೇ ಶ್ವಾಸ ಬಿಡುವ ಶಕ್ತಿ ಬೇಶಿಲ್ವೆಂಬುದೇ. ಶ್ವಾಸ ಬಿಡುವ ಶಕ್ತಿ ತಗೊಳ್ಳೋದು, ಬಿಡುವುದು ತಗೊಳ್ಳೋದ್ರೊಳಗೆ ಬಿಡುವುದು ಶಾಸ್ತ್ರ. ತಗೊಳ್ಳೋದು ಬಿಡುವುದೇ ಶಕ್ತಿ ತಗೊಳ್ಳೋದಕ್ಕೆ ಇದೆಯಲ್ಲ. ಹಾಂ, ಶ್ವಾಸ ಬಿಡುವ ಶಕ್ತಿ ಲೇಸಿಲ್ಲ. ಇದು ನೋಡಿ, ಇದು ನಮಗೆ ಬೇಕಾಗಿದ್ದು ನಮ್ಮ ಜೀವನ. ನಮ್ಮ ಜೀವನಕ್ಕೆ ಬೇಕಾಗಿದ್ದು ಶ್ವಾಸೋಚ್ಛ್ವಾಸ, ಅದಕ್ಕೆ ಬೇಕಾಗಿದ್ದು ಆಹಾರಗಳು, ಅದಕ್ಕೆ ಬೇಕಾಗಿದ್ದು ಜಗತ್ತಿನೊಳಗೆ ಎಲ್ಲ ಇದು ಔಷಧಿಗಳು, ಅಂದರೆ ಗಿಡ ಮರಗಳು, ಅದಕ್ಕೆ ಅವಾಪ ಮನೆ, ಇದೆಲ್ಲ ಬೇಕಿಲ್ಲ. ಇದನ್ನ ಕ್ಷಣಕ್ಕೂ ಕೊಡೋದು ಯಾರು? ಈ ಜ್ಞಾನ. ದೇವರು ಮಹಾನುಭಾವ, ಮಹಾತ್ಮ ಇದ್ದಾನೆ. ಅವನ ಮಹಾತ್ಮ ನಮಗೇನು ಉಪಯೋಗ? ದೊಡ್ಡವರಿದ್ದಾರೆ ತಗೊಂಡು ನಾವೇ ಮಾಡೋದನ್ನ, ನಮಗೇನು ಉಪಯೋಗ ಬಿಡ್ತಾರೆ ಅಂತೀವಿ. ಹಂಗೆ ದೇವರು ಮಹಾನುಭಾವನೂ ಖರೆ ಮತ್ತು ಬರೀ ಇಷ್ಟಾರ್ಥ ಕೊಡ್ತಾನೆ. ಈ ಕೈಲಿ ತಗೊಂಡು ಕಸ್ಕೋತಾನಲ್ಲ, ಇಲ್ಲ. ಇಷ್ಟಪ್ರದ ಅನಿಷ್ಟ ನಿವಾರಕ. ಇಷ್ಟಾರ್ಥ ಕೊಡ್ತಾನ ಮತ್ತು ಅಯಂ ಸರ್ವೇಷ್ಟದಾತಾಮೆ ಸರ್ವಾರಿಷ್ಟ ನಿವಾರ. ಅದು ಎಷ್ಟೋ ನಮಗೆ ಬೇಕಾದ ಕಸ್ಕೊಂಡ ಅಲ್ಲ ಅಂದ್ರೆ ಎಷ್ಟೋ ಸಲ ನಮಗೆ ಇದ್ದದ್ದು ಹಾಳಾಗ್ತದೆ, ಕೌತನ ಆಗ್ತದೆ, ಹೋಗ್ತದಲ್ಲ. ಅದು ನಮಗೆ ಭಗವಂತ ನಮ್ಮ ತಾಯಿನ ಭಯಂಕರ ದಮ್ಮು ಕೆಮ್ಮದಿಂದ ಬಳರ್ತಕ್ಕಂಥ ಕೂಸಿನ ಕೈ ಒಳಗೆ ಚಕ್ರಿ ಕೊಟ್ಟಾರೆ. ಯಾರು ಆಕೆ ತಾಯಿ ಕಸ್ಕೊಂಡ್ಬಿಡ್ತಾರೆ, ತಾಯಿ ಕಸ್ಕೊಂಡ್ಬಿಡ್ತಾರೆ ಚಕ್ರಿ. ತಿರುಗೇಳಿದ್ದ ಕೂಸು ಅದು ಮನೆ ಮುಂದೆ ಬಾವಿ, ಅದು ಬಾವಿ ಮುಂದೆ ಹೊಂಟದು. ಅದಕ್ಕೆ ಇಷ್ಟೇ ಅದು ಬಾವಿ ಒಳಗೆ ಹೋಗೋದು. ಅದರ ತಾಯಿ ಜಕ್ಕೊಂಡ್ಬಿಡ್ತಾರೆ. ಹಾಗೆ ಜೀವನದೊಳಗೆ ನಮಗೆ ಎಷ್ಟೋ ನಮಗೆ ಬೇಕಾಗಿದ್ದನ್ನು ದೇವ್ರು ಕಸ್ಕೋತಾರಲ್ಲ, ಅದು ಹೆಂಗೆ? ವಿಧ ಯಾತ್ರೆಯ ಬಯಸೋದು ನರ ಚಿತ್ತ ಒದಗಿ ಬರುವ ರೋಗ ಕುದುರೆ ಅಂದಣ ಆನೆ, ಕುದುರೆ ಅಂದಣ ಆನೆ. ಈಗ ಬೈಕು ಕಾರು ಹೀಗೆ ತೋರೆ. ಕುದುರೆ ಅಂದಣ ಆನೆ
ಬಯಸೋದು ನರ ಚಿತ್ತ ಪದಚಾರಿಯ ಸುರತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ ಮದುವೆಯಾಗದಿರುವ ದೇವ್ ನಮಗೆ ಅಡ್ಡಿ ಮಾಡ್ತಾನಲ್ಲ ಅಂತ ಕೇಳಿದ್ರೆ ಇವಾಗ ಈ ವೇಳ್ಯಾಕ ಪ್ರಾರಬ್ಧ ಕರ್ಮ ಭೋಗ ಆಯ್ತಂದ್ರೆ ಇವಾಗ ಸಾಧನ ಮುಂದೆ ಹೋಗ್ತದೆ ಅಂತ ಪರಮಾತ್ಮ ನಮ್ಮಿಂದ ಪ್ರಾರಬ್ಧ ಕರ್ಮವನ್ನು ಭೋಗ ಮಾಡಿಸಿ ಮುಂದಿನ ಮೋಕ್ಷ ದಾರಿಗೆ ನಮ್ಮ ಪರಮಾತ್ಮ ಒಂದು ವೇಳೆ ನೀವು ಆ ಕಾಲಕ್ಕೆ ಪ್ರಾರಬ್ಧ ಕರ್ಮ ಭೋಗ ಮಾಡದೇ ಇದ್ರೆ ಏನಾಗ್ತದೆ ಹೇಳ್ರಿ ನೀವು ಮೋಕ್ಷಸ್ಥಳ ಅದಕ್ಕೆ ಪರಮಾತ್ಮ ಏನು ಮಾಡ್ತಾನ ಆ ವೇಳೆಗೆ ಶಿಕ್ಷಣ ಭೋಗಿಸ್ರಿ ಮೋಕ್ಷದೇನೆ ಮುಂದೆ ಹೋಗ್ತದೆ. ಅಥವಾ ಒಮ್ಮೊಮ್ಮೆ ಏನಾಗ್ತದ ನಮಗೆ ಬರ್ತಕ್ಕಂಥ ಅನಪೇಕ್ಷಿತ ಸಂಪತ್ತು ನಮ್ಮ ಆರೋಗ್ಯವನ್ನು ಕೆಡಿಸ್ತದೆ. ಅನಪೇಕ್ಷಿತ ಸಂಪತ್ತು ಹೆಂಗೆ ಹೆಚ್ಚು ತಿಂದ್ರೆ ಹೊಟ್ಟೆ ಒಳಗೆ ಗಂಟಾಗ್ತದೆ. ಇವೆಲ್ಲ ಕಾರಣಗಳಿಂದ ಭಗವಂತ ಏನು ಮಾಡ್ತಾನ ನಮಗೆ ಬಾಹ್ಯ ದೃಷ್ಟಿ ಒಳಗೆ ಇಷ್ಟ ಅಂತ ಅನಿಸಿದ್ದನ್ನು ಕಸ್ಬೋದ. ಮತ್ತು ನೀವು ಅನಿಷ್ಟ ನಿವಾರಕ ಅಂತೀರಿ, ಮತ್ತು ನಾವು ಅನಿಷ್ಟ ನಿವಾರಣೆ ಮಾಡಲಿಲ್ಲ ದೇವರು. ನಮಗದ ಅನಿಷ್ಟ ಪರಮಾತ್ಮಗೆ ಇಷ್ಟೇ. ಅದು ಮುಚ್ಚಿನ ಕೈ ಒಳಗೆ ಚಕ್ರಿ ಅದಕ್ಕೆ ಇಷ್ಟೇ. ಅದು ಅದಕ್ಕೆ ಭಯಂಕರ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಗಮ್ಮತ್ತಿದ ಕಪಾಲ ಇದೆ, ಅದರೊಳಗೆ ಬಳಲು ಸಾಯಲಾದಂಥ ಅವನಿಷ್ಟ. ದೇವರು ಆದದ್ದೆಲ್ಲ ನಮ್ಮ ಶ್ರೀಧರ ದೊಡ್ಡ ದೊಡ್ಡ ಜ್ಞಾನಿಗಳು ಇತ್ಯಾದಿಗಳು ದೇವರು ದಾರಿದ್ರ್ಯ ಕೊಟ್ಟಾಗೂ ನಮಸ್ಕಾರ ಮಾಡ್ತಾರೆ, ಸಂಪತ್ತು ಕೊಟ್ಟಾಗೂ ನಮಸ್ಕಾರ. ಎರಡೂ ಯಾಕಂದ್ರೆ ಗೊತ್ತಿರ್ತದೆ ದೇವ್ರೇನು ಮಾಡ್ತಿರ್ತಾನೆ ಎಲ್ಲ ಖರೇನೇ ಇಲ್ಲ, ಎಲ್ಲ ಯೋಗ್ಯನೇ ಇಲ್ಲ. ಒಂದು ಪ್ರಶ್ನೆ ನಮ್ಮಿಷ್ಟ ಅನಿಷ್ಟ ನಮ್ಮ ಕೈಯಾಗಿಲ್ಲ ಅಂತ ತಿಳ್ಕೊಂಡು ದೇವರ ಆ ಪ್ರಕಾರ ಅಲ್ಲ. ಇದರ ಅರ್ಥ ಅನಿಷ್ಟವಾದಂಥ ರೋಗ ಬಂದದ, ಅದು ಭಗವಂತನ ಇಚ್ಛೆ ಅಂತ ಬಿಡಬಾರ್ದು. ನಾವು ಪರಿಹಾರ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಪರಮಾತ್ಮ ಬುದ್ಧಿ ಕೊಟ್ಟಾನ, ಶಕ್ತಿ ಕೊಟ್ಟಾನ, ಇದು ನೀವು ಪ್ರಯತ್ನ ಮಾಡು. ಇಷ್ಟು ಮಾಡಿದ ಮೇಲೆಯೂ ನನಗೆ ಕಡಿಮೆ ಆಗದೆ ಅಂದರೆ ತಾತ್ಕರ್ಮ ನಿಮಗೆ ಅನಿಷ್ಟ ಆಗಿಲ್ಲ, ಅದು ಪರಿಹಾರ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ದೇವ್ರು ಕೊಟ್ಟದಂತ ಬಿಡಬೇಡ್ದು. ದೇವ್ರು ಏನು ಮಾಡ್ತಾನ ನಿಮಗೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬುದ್ಧಿ ಸಂಪತ್ತೆಲ್ಲ ಕೊಟ್ಟಾನ. ಅದೆಲ್ಲ ನೀವು ಉಪಯೋಗ ಮಾಡಿದ ಮೇಲೆಯೂ ಅದು ಬೆನ್ನು ಹತ್ತದ ಏನು ಮಾಡಬೇಕದು ಯತ್ನೇ ಕೃತೇಪಿ ಅದಿನ ಸಿದ್ಧತಿ ಪೋತ್ರ ದೋಷ. ಪ್ರಯತ್ನ ಮಾಡಿದ ಮೇಲೆಯೂ ನಿಮಗೆ ಅನಿಷ್ಟ ಹೋಗದೆ ಅಂದ್ರೆ ಪ್ರಬಲವಾದಂಥ ಭಗವಂತನ ಪ್ರಾರಂಭದ ನಾವೇನು ಮಾಡಬೇಕು, ಹೋಗಾದೇವ ತಲೆವಾಗಿ ಮುಂದೆ ನಡಿಬೇಕು. ಅಲ್ಲೇ ಮತ್ತೆ ಸ್ಟಕ್ ಆಗಬಾರ್ದು ಗಾಡಿ, ನಡಿಬೇಕು. ಇದೆಲ್ಲ ಯಾಕೆ ಬಂತು? ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹವೇ ಭಕ್ತಿ. ಸಾಧನಗಳಲ್ಲಿ ಇದು ಬಹಳ ಶ್ರೇಷ್ಠ, ಬಹಳ ಶ್ರೇಷ್ಠ. ನೋಡಿ ಭಜಾಂದ್ರ ಒಂದೇ ಭಕ್ತಿ ಒಳಗೆ ಮೂರೂ ಸೇರಿ ವೈರಾಗ್ಯ. ನೀವು ದೇವರಲ್ಲಿ ಅಸಾಧಾರಣ ಪ್ರೀತಿ ಮಾಡಬೇಕಾದ್ರೆ ಇತರ ವಸ್ತುಗಳಲ್ಲಿ ನಿಮಗೆ ದೇವರಲ್ಲಿ ಗಟ್ಟಿಯಾದಂತಹ ಪ್ರೀತಿ ಮಾಡಬೇಕಾದ್ರೆ ಜ್ಞಾನ, ಅದು ಭಕ್ತಿ. ಆದರೂ ಜ್ಞಾನ ಭಕ್ತಿ ವೈರಾಗ್ಯ ಆಗಿದೆ. ಸುಮ್ಮನೆ ನಿಮಗೆ ಅದಕ್ಕೆ ತಿಳಿಸ್ಬೇಕಾದ್ರೆ ಪ್ರತ್ಯೇಕ ಮತ್ತು ವೈರಾಗ್ಯದೋ ಭಕ್ತಿದಾರ್ಢ್ಯಂ ಚೇನೋ ಅದು ಇಷ್ಟೇ. ಸುದೃಢ ಭಕ್ತಿಗೆ ವೈರಾಗ್ಯ ಮತ್ತು ಜ್ಞಾನಗಳ ಬೇಕು. ಏನೋ ಸಾಮಾನ್ಯ ಭಕ್ತಿ ಪ್ರೇಮ ಪ್ರೀತಿ, ಅದಕ್ಕೇನು ವೈರಾಗ್ಯ ಮತ್ತು ಜ್ಞಾನ ಭಕ್ತಿ. ಇವುಗಳಲ್ಲಿ ಶ್ರೇಷ್ಠ ಯಾವುದಪ್ಪ? ಇವು ಮಂಚು ಕೂಡ ಆಚಾರ ಎಲ್ಲ ಪಾಠ ಗೀತ, ಇವು ನಿಮ್ಮ ಸಂಧ್ಯಾವನ ದೇವರ ಪೂಜೆ ಎಲ್ಲ ಮುಗಿಯವು. ಭಕ್ತಿ ಮಾಡ್ರಿ. ಭಕ್ತಿಯಿಂದ ಪರಮಾತ್ಮ ಬಂದಾನ ಗೊತ್ತದ ನೀವು. ಅವನೇನು ಮಾಡಿದೆವು ಹೊಂಗೆ ಎಲ್ಲ ಪಾಠ ಪ್ರವಚನ ಇವೆಲ್ಲ ಇದು ಏನಪ್ಪ ಅಂದ್ರೆ ಮುದ್ರೆ ಹತ್ಕೊಳ್ಳೋದು, ಗೋಪಿಜನ ಹತ್ಕೊಳ್ಳೋದು, ಹೊಂಗೆ ಎಲ್ಲ ಭಕ್ತಿ ಮಾಡಿ ಸಾಕು ಅಂತ ಹೇಳ್ತಾರೆ. ಪಾಪ ಅವರಿಗೆ ಭಕ್ತಿ ಶಬ್ದ ಅರ್ಥ ಗೊತ್ತಿಲ್ಲ. ಅದೇ ತಿಳ್ಕೊಳ್ಳೋದಾರ ಭಕ್ತಿ ಅಂದರೆ ಕಣ್ಣು ಮುಂದೆ ನಿಂತು ದೇವ್ರ ಮುಂದೆ ಬಂದು ನಿಂತು ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿ
ಗಂಟೆ ಹೊಡೆದು ಪ್ರದಕ್ಷಿಣೆ ಹಾಕೋದು ಭಕ್ತಿ ಆಗೋದು ಕಲ್ಲೆಲ್ಲ ಹೊಡ್ಕೊಂಡು ಕನ್ನಡ ಮಾಡ್ಕೊಂಡು ಹೋಗು. ಇದು ಭಕ್ತಿ ಅಲ್ಲ, ಭಕ್ತಿನೇ ಇದು ಸಾಮಾನ್ಯ ಭಕ್ತಿ. ಸಾಮಾನ್ಯ ಭಕ್ತಿ. ಪೂರ್ಣ ಭಕ್ತಿ ಅಂದ್ರೆ ಯಾವುದಪ್ಪ? ಜ್ಞಾನಪೂರ್ವಕ. ಬೇಸ್ಮೆಂಟು ದೇವರ ಮಹಾತ್ಮ ಜ್ಞಾನ. ಸದೃಢ ಜ್ಞಾನ. ಈ ಸಾಮಾನ್ಯ ಭಕ್ತರಿಗೆ ಹೋಗಿ ಕೇಳ್ರಿ, ಅದು ನಮಸ್ಕಾರ ಮಾಡೋದು. ಈ ರಾಮದೇವರ ಮಹಿಮಾ ಯಾವ್ಯಾವ ನಿಮ್ಮ ಕೆಲಸ ಅದು. ನಾವು ದೇವರು, ನಾವು ಅಷ್ಟೇ. ಗಲ್ಲಾಗಿ ಬೆಳಗಿಲ್ಲ, ನಾವು ಯಾರು ನೋಡಿ ಮಾಡು, ನಮಸ್ಕಾರ ಮಾಡೋದು ಮುಗಿದ. ಅಲ್ಲೋ ದಡ್ಡ, ರಾಮ ಯಾರು ಅಂತ ಗೊತ್ತ ನಮಸ್ಕಾರ ಹೆಂಗೆ ಮಾಡು. ರಾಮ ಮತ್ತೆ ಅದು ದಶರಥ ಪುತ್ರ ಮುಗಿದು ಯಾಕೆ ನಮಸ್ಕಾರ ಮಾಡಿ ಅವೆಲ್ಲ ಭಾಳ ಅದೇ ಕೆಲಸ ಬೇಡ. ದೇವರು ಮುಗಿದ. ಇದು ಮೂಢಭಕ್ತಿ ಅಂತ. ಮಹಾತ್ಮ ಜ್ಞಾನ ಇರಬೇಕು ಮತ್ತು ಸುದೃಢ ಪ್ರೀತಿ ಇರಬೇಕು. ಇದಿದ್ದು ನಿರಂತರ ಭಕ್ತಿ. ಇಂಥ ಸಾಧನೆಭ್ಯೋ ಅಧಿಕ ಭಕ್ತಿ ನೈವಾನ್ಯ ತಾದೃಶಂ. ಎಲ್ಲ ಸಾಧನಗಳಿಗಿಂತಲೂ ಭಗವದ್ಭಕ್ತಿ ಮಾಡುವುದು ಉತ್ತಮ. ಅದಕ್ಕಿಂತಲೂ ಉತ್ತಮವಾದಂಥ ಸಾಧನ ಯಾವುದೂ ಇಲ್ಲ. ಭಕ್ತಿಶ್ಚೈವ ಹರಾವೇವ ಮುಖ್ಯಾನ್ಯತ್ರ ಯಥಾಕ್ರಮ. ಹಾಗಾದ್ರೆ ಈ ಶ್ರೇಷ್ಠ ಭಕ್ತಿ ಯಾರಲ್ಲಿ ಮಾಡಬೇಕು? ಎಲ್ಲೇ ಮಾಡೋದು ಪರಮಾತ್ಮ. ಈ ಭಕ್ತಿ ಯಾರ್ಯಾರು ಅಯೋಗ್ಯತೆ ಮಾಡಬಾರದು. ಹಲವು ಏವ ಭಕ್ತಿ, ಮುಖ್ಯವಾದಂಥ ಭಕ್ತಿ ಯಾರಲ್ಲಿ ಮಾಡಬೇಕು? ಅನ್ಯತ್ವ ಯಥಾಕ್ರಮ. ಆಮೇಲೆ ತಾತಮ್ಮ ಲಕ್ಷ್ಮಿ ವಾಯುದಲ್ಲಿ ನೀವು ಇದಕ್ಕಾಗಿ ವಾಯುಸ್ತುತಿ ಶ್ಲೋಕ ಅಂದ್ಬಿಟ್ಟು ವಿಷ್ಣೋರತ್ಯುತ್ತಮತ್ವಾಗುಣಗಳಿಗೆ ತತ್ರ ಭಕ್ತಿ ಅರ್ಥ ವಿಷ್ಣೋರ ಅತ್ಯುತ್ತಮತ್ವ, ಅದು ಗರಿಷ್ಠಾಂ ಭಕ್ತಿ ಅಂದ್ರೆ ಅತಿ ಮ್ಯಾಕ್ಸಿಮಮ್ ಭಕ್ತಿ, ಶ್ರೇಷ್ಠ ಭಕ್ತಿ ಎಲ್ಲಿ ಮಾಡಬೇಕು? ಯಾಕೆ ಮಾಡಬೇಕು? ಅತ್ಯುತ್ತಮತ್ವ. ನೋಡಿ, ಬರೇ ಉತ್ತಮದಲ್ಲ, ಲಕ್ಷ್ಮೀ ಉತ್ತಮಳು, ಪರಮಾತ್ಮ ಅತ್ಯುತ್ತಮ. ಅತ್ಯುತ್ತಮನಾಗಿದ್ದರಿಂದ ಅಲ್ಲಿ ಗರಿಷ್ಠ ಭಕ್ತಿ. ವಿಷ್ಣೋರತ್ಯುತ್ತಮತ್ವ ಅಖಿಲ ಗುಣಗಳಿಗೆ ಬಂದು ನೋಡ್ರಿ ಯಾವ ಭಕ್ತಿ? ಅಖಿಲ ಗುಣಗಳಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಇವ ದೋಷದೂರ, ಇವ ಜ್ಞೇಯ, ನನಗೆ ಎಲ್ಲವನ್ನು ಕೊಡೋ ಇತ್ಯಾದಿ ಇತ್ಯಾದಿ. ವಿಷ್ಣೋರತ್ಯುತ್ತಮತ್ವ ಅಖಿಲ ತತ್ವ ಭಕ್ತಿಂ ಗರಿಷ್ಠ ಸಂಸೃಷ್ಟೇ ಶ್ರೀಧರಾಭ್ಯಾಮ್. ನೋಡಿ ಎಂಥ ವಿಷ್ಣು, ಶ್ರೀದೇವಿ ಭೂದೇವಿಯಿಂದ ಕೂಡಿದ ವಿಷ್ಣುವಿನಲ್ಲಿ ಭಕ್ತಿ ಮಾಡಿ. ಶ್ರೀದೇವಿ ಭೂದೇವಿ ಅಂದರೆ ದೇವರು ತನ್ನ ಲಕ್ಷ್ಮೀದೇವಿಯಿಂದ ಕೂಡಿದ ಭಕ್ತಿ ಮಾಡಿ. ಆ ಲಕ್ಷ್ಮೀದೇವಿಯು ಭಗವಂತನ ಅತ್ಯಂತ ಪ್ರೀತಿ ಪಾತ್ರರು, ಮಹಾನುಭಾವರು. ಸಂಸೃಷ್ಟೇ ಅಮೂಮತ ಪರಿವಾರಾತ್ಮನ. ಮುಂದಿನ ಇವರಲ್ಲಿ ಪರಿವಾರ ಎಲ್ಲ ವಾಯುದೇವರು ಬ್ರಹ್ಮದೇವರು ಹಿಡ್ಕೊಂಡು ಬ್ರಹ್ಮ ವಾಯು ದೇವರ ಪರಿವಾರ ಯಾವ್ದು ನೋಡ್ರಿ? ವಾಯು ಗಿರೀಶ ಶೇಷ ಗರುಡಾ ದೇವೇಂದ್ರ ಕಾಮೋ ಗುರು ಚಂದ್ರ ಅರ್ಕೌ ಚಂದ್ರಾರ್ಕೌ ವರ್ಣಾನಲೌ ಮನುಜಮೌ ವಿತ್ತೇಶ ಕುಬೇರ ವಿಘ್ನೇಶ್ವರ ಚಂದ್ರಾರ್ಕೌ ವರುಣ ಅನಲೌ. ವರುಣ ಅಂದ್ರೆ ವರುಣ, ಅನಲ ಅಂದ್ರೆ ಅಗ್ನಿ. ಚಂದ್ರಾರ್ಕೌ ಮನುಜ ಮನುಜಮೌ ವಿತ್ತೇಶ ವಿಘ್ನೇಶ್ವರ ಪರ್ಜನ್ಯ ಮಿತ್ರಾಲಯ ಪರ್ಜನ್ಯ ಮಿತ್ರ ಯಥಾಪುರುಷ ನಾಸತ್ಯವಾಯು ಪುಷ್ಕರ ತನಕ ಇವರೆಲ್ಲ ಯಾರಿವರು? ಪರಿವಾರ ದೇವತಾ ಅಂತ ಪೂಜೆ ಮಾಡ್ರಿ. ಈ ನಮಗೆ ಸ್ವಲ್ಪ ಇರೋದು ಕೆಲಸ ಅದ, ನಮಗೆ ಅಲ್ಲೇ ಕೊಡ್ತಾರಂತ ಅದು ಮಾಡ್ರಿ, ತಪ್ಪಿಲ್ಲ. ಈ ವಿಷ್ಣು ಭಕ್ತರು ಪೂಜೆ ಮಾಡಬೇಕು ನಾವೆಲ್ಲ. ನಮಗೆ ಸ್ವಲ್ಪ ಅವ್ರು ನಮಗೆ ಗಣಪ ನಮಗೆ ಸಾಕಷ್ಟು ಕೊಟ್ಟಾನ, ಅದು ಮಾಡ್ರಿ. ಗಣಪನ ಪೂಜೆ ಮಾಡೋದಕ್ಕೆ ವಿಷ್ಣು ಭಕ್ತವ. ಹೌದು, ತತಮ್ಯ ಅಂತ ವಿಷ್ಣು ಭಕ್ತತ್ವೇನು ಪೂಜೆ ಮಾಡಬೇಕು. ಯಾಕೆಂದ್ರೆ ಲಕ್ಷ್ಮೀದೇವಿ ಪೂಜೆ ಮಾಡೋದು ಹೇಳಾಕ್ರು ಇವರು ಭಗವಂತನ ಭಕ್ತರು.
ಭಗವತ್ ಪತ್ನಿ, ಅನಂತರ ಸಕಲವಾದ ದೇವತೆ. ಯಾಕೆಂದರೆ ಪೂಜಾ, ದೇವ್ರ ಪೂಜಾ ನೈವೇದ್ಯ ಆದ ನಂತರ ಏನು ಮಾಡ್ತೀವಿ? ಮಂಗಳಾರತಿ ಆದ ನಂತರ ಲಕ್ಷ್ಮೀ ದೇವಿಗೆ ದೇವ್ರ ತೀರ್ಥ ಕೊಡ್ತೀವಿ, ಲಕ್ಷ್ಮೀ ದೇವಿಗೆ ದೇವರ ಗಂಧ ಏರಿಸ್ತೀವಿ, ಹೂವು. ಅನಂತರ ವಾಯುದೇವರಿಗೆ ಗಂಧ, ತೀರ್ಥ ಗಂಧ. ನಾವು ಹೆಂಗೆ ಹುಡುಕುಡು ವೇಳಕ್ಕೆ ಭಕ್ತರಿಗೆ ತೀರ್ಥ ಹಂಗೆ ಅವರು ಪರಿವಾರ ದೇವತಾ ಪೂಜಾ. ವಿಷ್ಣು ಪರಮಾತ್ಮ ನಿರ್ಮಾಲ್ಯವನ್ನೇ ಅವ್ರಿಗೆಲ್ಲ ಕೊಡಬೇಕು. ನಾರಸಿಂಹ ಪ್ರಸಾದ ಅದೇ. ಸರ್ವೇ ಬೇಗ ಫ್ರೆಶ್ ಕೊಡ್ತಾನೆ, ಫ್ರೆಶ್ ಅಂದರೆ ಇದೇ ಫ್ರೆಶ್ ನಿರ್ಮಾಲ್ಯ ಕೊಡೋದ. ವಿಷ್ಣುವರ ಅತ್ಯುತ್ತಮತ್ವಾತ್ ಸಂಶ್ಲಿಷ್ಟೇ ಪರಿವಾರಾತ್ಮನ ಸೇವಕ್ಕೆ ಯಸ್ಸಂಧತ್ತೆ ವಿರಿಚಿ ಶ್ವಸನ ವಿರಗಪ ಅನಂತ ದೇವೇಂದ್ರ ಪೂರ್ವೇಶು ಆಧ್ಯಾಯ ತಾರತಮ್ಯಂ ಆಧ್ಯಾಯ ಅನ್ನೋದು ತಾರತಮ್ಯ ಚೆನ್ನಾಗಿ ತಿಳಿದುಕೊಂಡು ಯಾವ ಪೂಜೆ ಮಾಡ್ತಾನೋ ಸ್ಫುಟಂ ಅವತಿ ಸದಾ. ಅವನನ್ನು ಅಸ್ಮದ್ ಗುರು ವಾಯು ಸ್ಫುಟಂ ಅವತಿ. ನಮ್ಮ ಗುರುಗಳಾದ ವಾಯುದೇವರು ಅವನನ್ನು ಏನು ಮಾಡ್ತಾರೆ? ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಈ ಮಾಡೋನನ್ನು ನಮ್ಮ ಗುರುಗಳಾದಂತಹ ವಾಯುದೇವರು ರಕ್ಷಣೆ ಮಾಡ್ತಾರೆ. ತಾರತಮ್ಯ ಪೂಜೆ ಮಾಡದೇ ಇದ್ದವರನ್ನ ರಕ್ಷಣೆ ಮಾಡಂಗಿಲ್ಲ. ಅದನ್ನು ಇದೇ ಹೇಳಿದ್ರು. ಹರವೇವ ಮುಖ್ಯ ಅನ್ಯತ್ರ ಯಥಾಕ್ರಮ. ನೋಡಿ, ಆಗ ಹೇಳಲ್ಲ, ದೇವರು ಮತ್ತು ಲಕ್ಷ್ಮೀ ದೇವಿಯನ್ನು ಬಿಟ್ಟು ಉಳಿದವರೆಲ್ಲರಿಗೂ ಯಥಾಕ್ರಮ ತಾರತಮ್ಯೋಕ್ತವಾಗಿ ಪೂಜೆ ಮಾಡಬೇಕು. ಸ್ವಾಧಿಕತ್ವೇನ ಸರ್ವತ್ರ ಸ್ವೋತ್ತಮೇಶು ಕ್ರಮೇಣ ಚ. ನನಗಿಂತಲೂ ಇದೆಲ್ಲರೂ ಉತ್ತಮರು. ಸ್ವೋತ್ತಮೇಶು ಕ್ರಮೇಣ, ಉತ್ತಮೇಶು, ನನಗಿಂತ ಯಾರು ಉತ್ತಮರಿದ್ದಾರಲ್ಲ ಅಲ್ಲಿ ಕ್ರಮೇಣ ಪೂಜೆ ಮಾಡಿ. ನನಗಿಂತ ದೇವರು ದೊಡ್ಡವ, ನಮ್ಮ ಅಪ್ಪು ದೊಡ್ಡವ, ಅಪ್ಪು ದೊಡ್ಡವರಲ್ಲ. ಏನೋ ದೇವರು ದೊಡ್ಡವ, ನಮ್ಮ ತಂದೆ ದೊಡ್ಡವ, ಇಬ್ಬರು ಸಮ ಮಾಡಲಾದ ಮಾತ್ರ. ನನಗಿಂತಲೂ ನಮ್ಮ ತಂದೆ ದೊಡ್ಡವ, ಅವ್ರಿಗಿಂತಲೂ ಅವ್ರ ತಂದೆ ಮುಂದೆ ನಮ್ಮ ಲಕ್ಷ್ಮಿ. ಹೀಗೆ ಕ್ರಮೇಣ ದೊಡ್ಡವರಾಗ್ತಾರೆ. ನಮಗೇಂದೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ನಾ ಎಲ್ಲರೂ ಸಣ್ಣವ, ನಮಗೆಲ್ಲರೂ ನಮ್ಗೆ ರಾಯರ ಮುಖ್ಯ, ರಾಯರ ಸಾಕು. ಹೌದು ಹೌದು ಹಿಂಗಂತಾರಂತ. ಆ ರಾಯರಿಗೆ ಅಸಮ್ಮತ ಹಂಗೆ ಅನ್ನೋದು. ಹಂಗಲ್ಲೋ ಮಾರಾಯ, ರಾಯರಿಗೂ ಮಾನ್ಯರಾದವರು ಯಾರು? ಅತ್ಯಂತ ಏಕಾಗ್ರಪಾದರಿಗೆ ಮಾನ್ಯರಾದವರು ಯಾರು? ಅವ್ರಿಗೆ ಮಾನ್ಯರಾದವರು ಲಕ್ಷ್ಮೀನಾರಾಯಣ. ಹಿಂಗೆ ತಾರತಮ್ಯೋಕ್ತಿಯೇ ಮಾಡಬೇಕು. ಯಾಕೆ ಹೇಳಿ? ಹೀರಾಘವೇಂದ್ರೋ ಹರಿಪಾದ ಕಂಜನಿ ಸೇವಣ ಲಬ್ಧ ಸಮಸ್ತ ಹರಿ ಅಂದ್ರೆ ಪರಮಾತ್ಮ, ಹರಿ ಅಂದ್ರೆ ವಾಯುದೇವರು, ಎರಡು ಅವರ ಪಾದ ಕಮಲಗಳನ್ನು ಚೆನ್ನಾಗಿ ಆರಾಧನಾ ಮಾಡಿ ಇಷ್ಟೆಲ್ಲ ಜನರಿಗೆ ಅನುಗ್ರಹ ಮಾಡುವ ಭಾಗ್ಯವನ್ನು ಪಡೆದ ಮಹಾನುಭಾವರು. ಅದನ್ನೇ ನಾವೇನು ಮಾಡಬೇಕು? ರಾಯರಲ್ಲಿ ಭಕ್ತಿ ಮಾಡುವ ವೇಳೆಗೂ ಇವರು ಭಗವದ್ ಭಕ್ತರು, ವಿಷ್ಣು ಭಕ್ತರು, ಮಹಾನುಭಾವರು, ಭಗವಂತನ ಪ್ರತಿಮಾ ಸ್ಥಾನೀಭೂತರು, ಹರಿವಾಯು ಗುರುಗಳಿಗೆ ಅತ್ಯಂತ ಬೇಕಾದವರು ಅಂತ ಅವರನ್ನು ಪೂಜೆ ಮಾಡಿ. ನಮಗೇನು ರಾಯರು ದೇವರೆಲ್ಲ ಒಂದೇ ಅಂತ ಹೇಳಿ ಒಂದೇ ತಟ್ಟೆ ಹಾಕಿ ಪೂಜೆ ಮಾಡಿರಲ್ಲ, ಅರ್ಥ ಮಾಡಿ. ಅದಕ್ಕೆ ಸ್ವಾಧಿಕತ್ವೇನ ಸರ್ವತ್ರ ಸ್ವೋತ್ತಮೇಶು ಕ್ರಮೇಣ ಅನುವರ್ತತೆ ಚ ಸಾ ಭಕ್ತಿ ಮುಕ್ತೋ ಆನಂದರೂಪಿಣಿ ತತ್ಪೂರ್ವಿಕೋಪಾಸನೈವಂ ಕರ್ತವ್ಯ ಮುಕ್ತೇ ಗುಣಿ. ಇದೇ ಭಕ್ತಿ ಮೋಕ್ಷ ಆಗಿರ್ತದೆ, ಇರ್ತದೆ. ಅಲ್ರಿ, ಭಕ್ತಿಯಿಂದ ಮೋಕ್ಷ ಆಗಬೇಕು. ನಾವು SLC ಎಕ್ಸಾಮನ್ನು ಬರೆಯೋದ್ರಿಂದ SLC ಪಾಸ್ ಆಗಿರು, ಮತ್ತೆ ಬರೀಬೇಕು. PUC ಬರೀ SLC ಬರೀಬೇಕೇನೋ, ಅದನ್ನು ತೋಣಿ ಮಾಡು, ಭಕ್ತಿಯಾಗಿ ಮಾಡು ಅಂತ ಕೇಳಿದ. ಹೆಚ್ಚಿನ ಆನಂದ. ಅನುವರ್ತತೆ ಸಾ ಭಕ್ತಿ ಮುಕ್ತೋ ಆನಂದ ರೂಪಿಣಿ. ಆ ಭಕ್ತಿ ಮುಂದೆ ಏನಾಗ್ತದೆ? ಅದು ಫಲ ಆಗಿಬಿಡ್ತದೆ. ಅಂದ್ರೆ ನಮ್ಮ ಆನಂದ ರೂಪ ಆಗ್ತದೆ. ನಮ್ಮ ಮೋಕ್ಷವನ್ನು ಮಾಡೋ ಭಕ್ತಿ ಅದು ಸಾಧನ ಅಲ್ಲ, ಸಾಧ್ಯರು. ಅದೇನದು? ಸಾಧ್ಯರು. SLC ಆದ್ಮೇಲೆ ನೀನು ಓದಿರ್ತೀನಿ, ಪರೀಕ್ಷಾ ಪಾಸ್ ಆಗ್ತೀನಿ, ಆ ಜ್ಞಾನ ಅದಲ್ಲ, ಅದು ಮುಂದೆ ಏನಾಗ್ತದೆ? ನಿಮಗೆ ಆನಂದ ಕೊಡ್ತಿರ್ತದೆ. ಅದು ಸಾಧನ, ಸಾಧ್ಯ, ಅಸಾಧ್ಯ ಅಂತ ಫಲ. ಮಾಡುವ ಭಕ್ತಿ ಅದೇನಾಗ್ತದೆ? ಫಲ. ಹೆಂಗೆ ಫಲ? ಈ ಉದಾಹರಣೆ ಅಂದ್ರೆ, ನೀನು ಅತ್ಯುತ್ತಮ ಆಚರಣೆ ಕರ್ಮಗಳನ್ನು ಮಾಡಿ ಪರಮಾತ್ಮ ಫಲ ಕೊಡ್ತ, ಪಾಠಕ್ಕೆ ಬರೋದು.
ಈ ಫಲ ಪಾಠವನ್ನು ಆನಂದ ಭೋಗ ಮಾಡುವ ಫಲ ಅಲ್ಲ. ಇದು ಸಾಧನ ಹೌದು, ಫಲನೂ ಹೌದು. ಕರ್ಮದ ಫಲ ಮೋಕ್ಷದ ಸಾಧನ. ಭಗವದ್ ಭಕ್ತಿಯನ್ನು ಗೊತ್ತಂತೆ, ಮೋಕ್ಷೊಳಗೆ ದೇವರಲ್ಲಿ ಮಾಡುವ ಭಕ್ತಿಯದೆಲ್ಲವೂ ನಮ್ಮ ಆನಂದ ರೂಪ. ಆ ಭಕ್ತಿ ನಮಗೆ ಭಕ್ತಿಯಿಂದ ಏನಿಲ್ಲ, ಭಕ್ತಿನೇ ಆನಂದ ಆಯಿತು. ತತ್ಪೂರ್ವಿಕೋಪಾಸನೆ ಇವಂ ಕರ್ತವ್ಯ ಮುಕ್ತೆ. ಅದೇನು ಮಾಡಬೇಕು ನಾವು? ಅಂಧ ಸ್ವರೂಪ ಅನುವರ್ತತೆ. ಪೂರ್ವ ನಮ್ಗಿಂತ ಹಿಂದಿನವರಲ್ಲಿ ತಾರತಮ್ಯೋಪೇತವಾದಂತಹ ಭಕ್ತಿಯನ್ನು ಮಾಡಿ ಬಿಟ್ರೆ ಅದೇ ಮುಕ್ತಯೇ. ತತ್ಪೂರ್ವಿಕೋಪಾಸನ ಅಂದ್ರೆ ಅದು ಹಿಂದಿನ ಅದ್ರ ಹೆಂಗೆ ಹಿಂದಿನ ಭಗವಂತನ ಹಿಂದೆ ಯಾರು? ಲಕ್ಷ್ಮಿಯಿಂದ ಹೀಗೆ ಉಪಾಸನ ಗುಣೈ ಉಪಾಸನ ಕರ್ತವ್ಯ. ಅದ್ಭುತ ಗುಣಗಳಿಂದ ಉಪಾಸನೆಯನ್ನು ಮಾಡಬೇಕು. ಏನಿದೆ ಇದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಬ್ರಹ್ಮಸೂತ್ರ ವ್ಯಾಖ್ಯಾನೆ ಅಧ್ಯಾಯ 4ನೇ ಪಾದ. 4ನೇ ಪಾದ ನಾಳೆ ಪಾಠ